ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. Around 25% of all BSE trades are through mobile. ಜಾಸ್ತಿ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ಸಿಗೆ ಎಂಟರ್ ಆದಾಗೆ ಹಾಗೂ ಎಲ್ಲನೂ ಈ ಆ್ಯಪ್ಸ್ ಮುಖಾಂತರ ಟ್ರೇಡ್ ಆಗೋದ್ರಿಂದ ಮೋಸ್ಟ್ ಆಫ್ ದ ಟ್ರೇಡ್ಸ್ 25% ಆಫ್ BSE ಟ್ರೇಡ್ಸ್ ಎಲ್ಲ ಈ ಮೊಬೈಲ್ ಆ್ಯಪ್ಸ್ ಮುಖಾಂತರನೇ ಆಗ್ತಾ ಇದೆ. ಯಾಕಂದರೆ ಮೊಬೈಲ್ ಮುಖಾಂತರ ಮಾಡೋದು ತುಂಬ ಕನ್ವೀನಿಯೆಂಟ್ ಆಗಿದೆ ಕಂಪೇರ್ ಟು ಮೆನಿ ಇಯರ್ಸ್ ಬ್ಯಾಕು. ಹಾಗೂ ಮುಂಚೆ 2010ನಲ್ಲಿ ಟೋಟಲ್ ಟ್ರೇಡ್ಸಲ್ಲಿ ಮೊಬೈಲಲ್ಲಿ ಬರೆದ ಟ್ರೇಡ್ಸು 0.02% ಇತ್ತು. ಈಗ ಆಲ್ಮೋಸ್ಟ್ 25% ಆಗಿದೆ. ಮೇ ಬಿ ಕೆಲವು ವರ್ಷದಲ್ಲಿ 50%ಗಿಂತ ಜಾಸ್ತಿ ಆಗ್ಬೋದು. NSEಯಲ್ಲೂ ಟೋಟಲ್ ಟ್ರೇಡ್ಸಲ್ಲಿ 21% ಮೊಬೈಲ್ ಮುಖಾಂತರನೇ ಆಗುತ್ತೆ. ನ್ಯೂಸ್ ನಂಬರ್ 2. ಭಾರತಿ ಏರ್ಟೆಲ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2023 36,009 crores. ಜನವರಿ ಟು ಮಾರ್ಚ್ 2024 37,599 crores, 4% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 4,226 ಇಂದ 2,068 crores ಆಗಿದೆ, 51% ಬಿದ್ದಿದೆ. ಆ್ಯಾವ್ರೇಜ್ ರಿಸಲ್ಟ್ಸು ಕಂಪ್ನಿಗೆ ಇದು ಬಿಲೋ ಅನಲಿಸ್ಟ್ ಎಸ್ಟಿಮೇಟ್ ಬಂದಿದೆ. ಆದರೆ ಶೇರ್ ಪ್ರೈಸ್ ಇವತ್ತು 2% ಮೇಲೋಯ್ತು. ಯಾಕಂದರೆ ಟ್ಯಾರಿಫ್ ಹೈಕ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಎಲೆಕ್ಷನ್ಸ್ ಆದಮೇಲೆ. ನ್ಯೂಸ್ ನಂಬರ್ 3. ಸಿಪ್ಲಾ ಶೇರ್ಸ್ ರೈಸ್ 4% ಆಫ್ಟರ್ ಪ್ರಮೋಟರ್ ಸೆಲ್ ಸ್ಟೇಕ್. ಸಿಪ್ಲಾ ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 3.5% ಮೇಲೋಯ್ತು. ಯಾಕಂದರೆ ಬ್ಲಾಕ್ ಡೀಲ್ಸ್ ಮುಖಾಂತರ ಪ್ರಮೋಟರ್ಸು 2.52% ಸ್ಟೇಕನ್ನು ಸೇಲ್ ಮಾಡಿದ್ದಾರೆ. ಈ ಬ್ಲಾಕ್ ಡೀಲ್ ಆದಮೇಲೆ ಅವರಿಗೆ ಇನ್ನೊಂದು ಬ್ಲಾಕ್ ಡೀಲ್ ಮಾಡಲಿಕ್ಕೆ ಇನ್ನು 90 ಡೇಸ್ವರೆಗೂ ಅವರಿಗೆ ಒಂದು ಲಾಕ್ ಇನ್ ಪೀರಿಯಡ್ ಹಾಕಿದ್ದಾರೆ. ಸಿಪ್ಲಾದ ಶೇರ್ ಹೋಲ್ಡಿಂಗ್ ಪ್ರಕಾರ ಪ್ರಮೋಟರ್ ಹತ್ರ 33.47% ಸ್ಟೇಕ್ ಇದೆ. ಹಾಗೂ ಲಾಸ್ಟ್ ಅವರು 2020 ಫೆಬ್ರವರಿಯಲ್ಲಿ 2.5% ಸ್ಟೇಕನ್ನು ಸೇಲ್ ಮಾಡಿದರು. 2023ಯಲ್ಲಿ ಸುಮಾರು ರಿಪೋರ್ಟ್ಸ್ ಬರ್ತಾ ಇತ್ತು ಸಿಪ್ಲಾ ಪ್ರಮೋಟರು ಎಂಟೈರ್ ಸ್ಟೇಕನ್ನು ಸೇಲ್ ಮಾಡಬೇಕಂತಿದ್ದಾರೆ. ಯಾಕಂದರೆ ಅವ್ರ ನೆಕ್ಸ್ಟ್ ಜನ್ರೇಷನು ಆ ಬಿಸ್ನೆಸ್ಸು ಕಂಟಿನ್ಯೂ ಮಾಡೋದು ಒಂದು ಇಂಟ್ರೆಸ್ಟ್ ಇಲ್ಲ. ನ್ಯೂಸ್ ನಂಬರ್ 4. ಕೋಲ್ಗೇಟ್ ಪಾಲ್ಮೋಲಿವ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2023 1,351 crores. ಜನವರಿ ಟು ಮಾರ್ಚ್ 2024 1,490 crores, 10% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 316 crores ಇಂದ 380 crores ಆಗಿದೆ, 20% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸ್ ಕಂಪ್ನಿದು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಆದರೂ ಶೇರ್ಸ್ ಇವತ್ತು 5% ಕೆಳಗೆ ಬಿತ್ತು. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಸೀಮೆನ್ಸ್ದು ಬೋರ್ಡ್ ಆಫ್ ಡೈರೆಕ್ಟರ್ಸು ಅವರು ಅಪ್ರೂವ್ ಮಾಡಿದ್ದಾರೆ ಡಿಮರ್ಜರ್ ಆಫ್ ಎನರ್ಜಿ ಬಿಸ್ನೆಸ್ ಫ್ರಮ್ ದ ಮೇನ್ ಲೀಗಲ್ ಎಂಟಿಟಿ. ಸೀಮೆನ್ಸ್ ಎನರ್ಜಿ ಇಂಡಿಯಾ ಅಂತ ಒಂದು ಸೆಪ್ರೇಟ್ ಒಂದು ಕಂಪ್ನಿ ಕ್ರಿಯೇಟ್ ಆಗುತ್ತೆ. ಹಾಗೂ ಈ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಪ್ರಕಾರ ಶೇರ್ ಹೋಲ್ಡರ್ಸ್ ಆಫ್ ಸೀಮೆನ್ಸ್ ಲಿಮಿಟೆಡ್ಗೆ ಒಂದು ಶೇರ್ ಆಫ್ ಸೀಮೆನ್ಸ್ ಎನರ್ಜಿ ಇಂಡಿಯಾ ಸಿಗುತ್ತೆ. ಹಾಗೂ ಡಿಮರ್ಜರ್ಗೆ ಎಲ್ಲ ಅಪ್ರೂವಲ್ಸ್ ಆಗಿ ಮತ್ತು ಎಲ್ಲ ಪ್ರಾಸೆಸ್ಸು ಮೋಸ್ಟ್ಲಿ 2025 ಕಂಪ್ಲೀಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೀಮೆನ್ಸ್ ಶೇರ್ಸ್ ಇವತ್ತು ಅದಕ್ಕೋಸ್ಕರನೇ 7% ರ್ಯಾಲಿ ಆಯಿತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.